ವೆಲ್ಕಮ್ ಬ್ಯಾಕ್. ಡಿಕೆ ಶಿವಕುಮಾರ್ ಅವರ ವೇದಿಕೆ ಕಾರ್ಯಕ್ರಮದಲ್ಲಿನ ತ್ಯಾಗದ ಮಾತಿನ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ನಮ್ಮ ಜೊತೆಯಲ್ಲಿ ಲೈವ್ ಕನೆಕ್ಟೆಡ್ ಇದ್ದಾರೆ. ರವೀಂದ್ರ ರೇಷ್ಮೆ ಸರ್, ಇವಾಗ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಮಾತನಾಡದೆ ಹೋದ್ರು ಕೂಡ ಅವ್ರ ಬೆಂಬಲಿಗರೆಲ್ಲ ನವ್ ಆರ್ ನೆವರ್ ಅನ್ನೋ ರೀತಿಯಲ್ಲೇ ಮಾತನಾಡ್ತಿದ್ದಾರೆ. ಈಗಲೇ ಬಿಟ್ಕೊಡ್ಬೇಕು, ಈಗ ಸಿಎಂ ಆಗದೆ ಹೋದ್ರೆ ಮುಂದಿನ ಅವಕಾಶಗಳ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಅನ್ನೋ ರೀತಿಯಲ್ಲಿ. ಅಲ್ಲ, ಸನ್ನಿವೇಶ ಅದೇ ತರನೇ ಇದೆ. ಯಾಕೆಂತಂದ್ರೆ ನೋಡಿ, ಇವರೆಲ್ಲ ಈಗ ರೇಸ್ ನಲ್ಲಿ ಇದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಇವ್ರು ಯಾರು ಕೂಡ ಹೈಕಮಾಂಡ್ ಕೂಡ 2018ರಲ್ಲಿ ಸ್ವತಃ ಮುಖ್ಯಮಂತ್ರಿ ಆಗಿ ಇದ್ಕೊಂಡ್ಬಿಟ್ಟು ಚಾಮುಂಡೇಶ್ವರಲ್ಲಿ ತಾವು 36,000ಗಳ ಅಗಾಧ ಮತಗಳ ಅಂತರದಿಂದ ಸೋತಿದ್ದಷ್ಟೇ ಅಲ್ಲದೆ ಕೂದಲೆಳೆ ಅಂತರದಲ್ಲಿ ಬದಾಮಿಯಿಂದ ಗೆದ್ದು ಬಂದಿದ್ರು. ಇಡೀ ಪಕ್ಷ ಸೋತ್ ಹೋಗಿತ್ತು. ಒಬ್ಬರಿಗೂ ಧೈರ್ಯ ಇರಲಿಲ್ಲ. ನೀವು ಇದಕ್ಕೆ ನೈತಿಕ ಹೊಣೆ ಹೊತ್ಕೊಂಡ್ಬಿಟ್ಟು ನಿಮ್ಮ ಶಾಸಕ ಪಕ್ಷದ ನಾಯಕತ್ವಕ್ಕೆ ರಾಜೀನಾಮೆ ಕೊಡಿ ಅಂತ ಕೇಳೋ ಧೈರ್ಯ ಹೈಕಮಾಂಡ್ಗೂ ಇರಲಿಲ್ಲ, ಶಾಸಕರು ಇರಲಿಲ್ಲ. ಅಷ್ಟರ ಮಟ್ಟಿಗೆ ಶಾಸಕಾಂಗ ಪಕ್ಷದ ಮೇಲೆ ತಮ್ಮ ಹಿಡಿತವನ್ನು ಉಳಿಸ್ಕೊಂಡ್ ಬಂದಿದ್ದಾರೆ ಸಿದ್ದರಾಮಯ್ಯ. ಯಾಕಂದ್ರೆ ಮರು ವರ್ಷವೇ 2019ರ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಸೋಲಾದ್ಮೇಲೆ ಸ್ವತಃ ರಾಹುಲ್ ಗಾಂಧಿ ಅವರೇ ಎಐಸಿಸಿ ಅಧ್ಯಕ್ಷ ಪಟ್ಟವನ್ನು ಬಿಟ್ಕೊಟ್ಬಿಟ್ರು, ನೈತಿಕ ಹೊಣೆಗಾರಿಕೆ ಹೊತ್ಕೊಂಡ್ಬಿಟ್ಟು. ಆ ತರದ ಆ ತ್ಯಾಗದ ಮೇಲ್ಪಂಕ್ತಿಯನ್ನು ಹಾಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಸಿದ್ದರಾಮಯ್ಯನವರು. ಬಹುಶಃ ಸಿದ್ದರಾಮಯ್ಯನವರು ಅವತ್ತೇನಾದ್ರೂ ಆ ರೀತಿಯ ಒಂದು ಸೌಜನ್ಯವನ್ನ ತೋರಿಸಿದ್ರೆ ಇವತ್ತು ಮುಖ್ಯಮಂತ್ರಿ ಪದವಿಗಾಗಿ ಈ ರೀತಿ ಸಂಘರ್ಷ ಮಾಡೋ ಅಗತ್ಯ ಬರ್ತಾ ಇರಲಿಲ್ಲ. ಸಿದ್ದರಾಮಯ್ಯವರು ಒಂದ್ ಗಮನಿಸ್ಬೇಕು, ಅವ್ರು ಕ್ರಿಕೆಟ್ ಪ್ರೇಮಿ. ಈ ಕಳೆದ 2 ವರ್ಷದಿಂದ ಪಾಪ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ವಿಚಾರದಲ್ಲಿ ಎಲ್ಲ ಕ್ರೀಡಾ ಪತ್ರಿಕೆಗಳು ಮತ್ತು ಸುದ್ದಿವಾಹಿನಿ ಅನ್ಕೊಂಡು ಯಾವಾಗ ರಿಟೈರ್ ಆಗ್ತೀರಿ ಅಂತ ಕೇಳೋ ಆಗ್ಬಿಟ್ಟಿತ್ತು. ಪಾಪ ಮಹೇಂದ್ರ ಸಿಂಗ್ ಧೋನಿಗೂ ಇದೇ ಬಂದ್ಬಿಟ್ಟಿತ್ತು, ಯಾವತ್ ರಿಟೈರ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಸಿದ್ದರಾಮಯ್ಯನವರು ಆ ಪ್ರಶ್ನೆ ಇನ್ನಷ್ಟು ಗಟ್ಟಿ ಆಗೋಕ್ಕಿಂತ ಮುಂಚೆ ಬಹುಶಃ ಇದು ಸಂದರ್ಭ ಸರಿಯಾಗಿ ಬಂದಿದೆ ಅಂತ ಕಾಣುತ್ತೆ. ಆದ್ರೆ ಅವರು ಒಂದು ಷರತ್ತು ಹಾಕ್ಬೋದು. ಅವಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಷ್ಟವಾಗುತ್ತೆ. ನಾನೇನು ಬಿಟ್ಕೊಡ್ತಾನೆ, ಆದ್ರೆ ನಾನು ಹೇಳಿದವ್ರನ್ನೇ ನೀವು ಮುಖ್ಯಮಂತ್ರಿ ಮಾಡಬೇಕು ಅಂತ ಏನಾದ್ರು ಹೈಕಮಾಂಡ್ ಎದುರಿಗೆ ಷರತ್ತಿಟ್ರೆ ಮತ್ತಷ್ಟು ಜಟಿಲವಾಗುತ್ತೆ ಈ ಪ್ರಶ್ನೆ. ಅದನ್ನ ನಾವ್ಯಾರು ಇನ್ನೂ ಚರ್ಚೆ ಮಾಡ್ತಾ ಇಲ್ಲ. ಅಕಸ್ಮಾತ್ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಲಿಕ್ಕೆ ತಯಾರಾಗ್ಬಿಟ್ಟು ನಾನು ಹೇಳಿದವ್ರನ್ನೇ ಮುಖ್ಯಮಂತ್ರಿ ಮಾಡಿ ಅಂದ್ರೆ ಯಾವ ರೀತಿ ಬಿಜೆಪಿಯಲ್ಲಿ ಯಡಿಯೂರಪ್ಪನವರು ತಮ್ಮ ಹಿಡಿದ ಆಟ ಸಾಧಿಸ್ತಾ ಬಂದ್ರು ಅದೇ ರೀತಿಯಲ್ಲಿ ಇಲ್ಲಿ ಮಾಡಿದ್ರೆ ಕರೆಕ್ಟ್ ಸರ್. ನನ್ಗೆ ಗೊತ್ತಿಲ್ಲ, ಇದು ನ್ಯಾಷನಲ್ ಮೀಡಿಯಾಗಳಲ್ಲೂ ಕೂಡ ಬಹಳ ಚರ್ಚೆ ಆಗ್ತಿರೋದ್ರಿಂದ, ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದ್ರಿಂದ ಕೆಲ ಯೂಟ್ಯೂಬ್ಗಳಲ್ಲಿ ಹಾಗೆ ಕೆಲ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗದೆ ಹೋದ್ರೆ ಕಾಂಗ್ರೆಸ್ ಪಾರ್ಟಿಯ ಸ್ಪ್ಲಿಟ್ ಆಗೋ ರೀತಿಯ ಬೆಳವಣಿಗೆಗಳು ಕೂಡ ಆಗಬಹುದು ಅಂತ ಹೇಳಿ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ. ಸ್ವಲ್ಪ ಪ್ರಾಕ್ಟಿಕಲಿ ಪಾಸಿಬಲ್ ಅಥವಾ ಹೈಪ್ ಕೊಡ್ಲಾಗ್ತಿದ್ಯಾ ಆ ರೀತಿಯಲ್ಲಿ ಅಂತ? ಅದಕ್ಕೆ ನಾನು ಐತಿಹಾಸಿಕ ಉದಾಹರಣೆಗಳೇ ಕೊಟ್ಬಿಟ್ಟೆ. ಅವತ್ತು ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಸಂಘರ್ಷ ನಡೆಯುತ್ತೋ, ಕ್ರಾಂತಿ ಆಗುತ್ತೋ, ಅಖಿಲ ಭಾರತ ಮಟ್ಟದಲ್ಲಿ ಕೂಡ ಕ್ರಾಂತಿ ಆಗಿದೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಮೂಲದವರೇ ಎಐಸಿಸಿ ಅಧ್ಯಕ್ಷರಾಗಿದ್ದಾಗಲೇ ಪ್ರಪ್ರಥಮ ಬಾರಿಗೆ 1969ರಲ್ಲಿ ಕಾಂಗ್ರೆಸ್ ಪಕ್ಷ ಒಡೆದು ಹೋಳಾಯ್ತು. ಕಾಂಗ್ರೆಸ್ ಅಂತ ಹೋಳಾಗಿತ್ತು. ಅದೇ ರೀತಿ ದೇವರಾಜ ಅರಸು ಇಂದಿರಾ ಗಾಂಧಿ ನಡುವೆ ಸಂಘರ್ಷ ಆದಾಗ ಕಾಂಗ್ರೆಸ್ ಅಂತ ಹೋಳಾಗ್ಬಿಡ್ತು. ಅನೇಕ ದಶಕಗಳ ನಂತರ ಇದೇ ಮೊದಲ ಬಾರಿಗೆ ಇಬ್ಬರು ದಿಗ್ಗಜರು, ಕರ್ನಾಟಕ ದಿಗ್ಗಜರಿಬ್ಬರು ಪರಸ್ಪರ ಈ ತರ ಬಡದಾಟಕ್ಕೆ ನಿಂತಿರೋದ್ರಿಂದ ಇಬ್ಬರ ಪೈಕಿ ಒಬ್ರು ಪಟ್ಟು ಸಡಲಿಸದೆ ಹೋದ್ರೆ ಅಖಿಲ ಭಾರತ ಮಟ್ಟದಲ್ಲಿ ಕೂಡ ದೊಡ್ಡ ಕಂಪನಿಗಳಾಗೋ ಸಾಧ್ಯತೆ ಇದೆ. ಇದು ವಿಘಟನೆಗೆ ಕಾರಣವಾಗಬಹುದು. ಬಟ್ ನಮ್ಮಂತವ್ರಿಗೆ ತೀರಾ ಆತಂಕ ಮೂಡಿಸೋದು ಯಾವ್ದಂತಂದ್ರೆ, ಸರ್ವ ಜನಾಂಗಗಳ ಶಾಂತಿಯ ತೋಟ ಅಂತ ಕವಿವಾಣಿ ಏನಿತ್ತು ಅದಕ್ಕೆ ತದ್ವಿರುದ್ಧವಾಗಿ ಜಾತಿ ಸಂಘರ್ಷದ ಅಗ್ನಿಕುಂಡ ಆಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಇವತ್ತಿನ ಬೆಳಗಿನ ಪತ್ರಿಕೆಗಳ ಹೇಳಿಕೆಗಳು, ವಿವಿಧ ಜನಾಂಗೀಯ ಹೇಳಿಕೆಗಳನ್ನು ಗಮನಿಸಿದಾಗ ಒಂದ್ ಕಡೆ ಅಹಿಂದ ಸಂಘಟನೆಗಳು, ಒಕ್ಕಲಿಗ ಸಂಘಟನೆಗಳು, ದಲಿತ ಸಂಘಟನೆಗಳು, ಆಯಾ ಜಾತಿ ಜನಾಂಗಗಳ ಸ್ವಾಮೀಜಿಗಳು ಮಾತಾಡ್ತಿರೋದು ನೋಡಿದ್ರೆ ಈ ಸಂಘರ್ಷದಿಂದಾಗಿ ಕರ್ನಾಟಕದ ಏಕೀಕರಣದ ಕನಸು ಮತ್ತೆ ನುಚ್ಚುನೂರಾಗ್ಬಿಡುತ್ತಾ ಅಂತಂದ್ಬಿಟ್ಟು ಕರ್ನಾಟಕದಲ್ಲಿರೋ ಆ ಸೌಹಾರ್ದತೆ ಮತ್ತು ಸಹಬಾಳ್ವೆ ಒಂದು ವಾತಾವರಣಕ್ಕೆ ಎಲ್ಲಿ ಅದಕ್ಕೆ ಅದು ಮಾರಕವಾಗಿಬಿಡುತ್ತೋ ಅಂತ ಈ ಸಂಘರ್ಷ. ಅದರಿಂದ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಇಬ್ರು ಕೂಡ ತಮ್ಮ ಜನಾಂಗದ ಮುಖಂಡರುಗಳಿಗೆ, ಸಂಘಟನೆಗಳಿಗೆ ಸ್ವಲ್ಪ ಸಂಯಮದಿಂದಿರಲಿಕ್ಕೆ ಅವ್ರು ಹೇಳಿದ್ರೆ ಒಳ್ಳೇದಾಗುತ್ತೆ. ಅವ್ರಿಬ್ರು ಮುತ್ಸದ್ದಿ ಅಂತ ಅನ್ಸ್ಕೊಳ್ತಾರೆ. ಇಲ್ದಿದ್ರೆ ತಮ್ಮ ಉಳಿವಿಗಾಗಿ ಈ ತರ ಜಾತಿ ಸಂಘಟನೆಗಳು ಬಳಸ್ಕೊಂಡ್ಬಿಟ್ರೆ ಅದರಿಂದ ಇಬ್ರಿಗೂ ಒಳ್ಳೇದಾಗಲ್ಲ. ಅಕಸ್ಮಾತ್ ಯಾರು ಗೆದ್ರು ಕೂಡ ಒಳ್ಳೇದಾಗಲ್ಲ, ರಾಜ್ಯಕ್ಕೆ ಒಳ್ಳೇದಾಗಲ್ಲ. ನಿಜವೇ ಸರ್. ಈಗ ವೆಲ್ಕಮ್ ಬ್ಯಾಕ್. ಡಿ ಕೆ ಶಿವಕುಮಾರ್ ಅವರ ವೇದಿಕೆ ಕಾರ್ಯಕ್ರಮದಲ್ಲಿನ ತ್ಯಾಗದ ಮಾತಿನ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ನಮ್ಮ ಜೊತೆಯಲ್ಲಿ ಲೈವ್ ಕನೆಕ್ಟೆಡ್ ಇದ್ದಾರೆ. ರವೀಂದ್ರ ರೇಷ್ಮೆ ಸರ್, ಇವಾಗ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಮಾತನಾಡದೆ ಹೋದ್ರು ಕೂಡ ಅವ್ರ ಬೆಂಬಲಿಗರೆಲ್ಲ ನವ್ ಆರ್ ನೆವರ್ ಅನ್ನೋ ರೀತಿಯಲ್ಲೇ ಮಾತನಾಡ್ತಿದ್ದಾರೆ. ಈಗಲೇ ಬಿಟ್ಕೊಡ್ಬೇಕು, ಈಗ ಸಿಎಂ ಆಗದೆ ಹೋದ್ರೆ ಮುಂದಿನ ಅವಕಾಶಗಳ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಅನ್ನೋ ರೀತಿಯಲ್ಲಿ. ಅಲ್ಲ, ಸನ್ನಿವೇಶ ಅದೇ ತರನೇ ಇದೆ. ಯಾಕೆಂತಂದ್ರೆ ನೋಡಿ, ಇವರೆಲ್ಲ ಈಗ ರೇಸ್ ನಲ್ಲಿ ಇದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಇವ್ರು ಯಾರು ಕೂಡ ಹೈಕಮಾಂಡ್ ಕೂಡ 2018ರಲ್ಲಿ ಸ್ವತಃ ಮುಖ್ಯಮಂತ್ರಿ ಆಗಿ ಇದ್ಕೊಂಡ್ಬಿಟ್ಟು ಚಾಮುಂಡೇಶ್ವರಲ್ಲಿ ತಾವು 36,000ಗಳ ಅಗಾಧ ಮತಗಳ ಅಂತರದಿಂದ ಸೋತಿದ್ದಷ್ಟೇ ಅಲ್ಲದೆ
ಕೂದಲೆಳೆ ಯಂತ್ರದಲ್ಲಿ ಬದಾಮಿಯಿಂದ ಗೆದ್ದು ಬಂದಿದ್ರು. ಇಡೀ ಪಕ್ಷ ಸೋತ್ ಹೋಗಿತ್ತು. ಒಬ್ಬರಿಗೂ ಧೈರ್ಯ ಇರಲಿಲ್ಲ. ನೀವು ಇದಕ್ಕೆ ನೈತಿಕ ಹೊಣೆ ಹೊತ್ಕೊಂಡ್ಬಿಟ್ಟು ನಿಮ್ಮ ಶಾಸಕ ಪಕ್ಷದ ನಾಯಕತ್ವಕ್ಕೆ ರಾಜೀನಾಮೆ ಕೊಡಿ ಅಂತ ಕೇಳೋ ಧೈರ್ಯ ಹೈಕಮಾಂಡ್ಗೂ ಇರಲಿಲ್ಲ, ಶಾಸಕರು ಇರಲಿಲ್ಲ. ಅಷ್ಟರ ಮಟ್ಟಿಗೆ ಶಾಸಕಾಂಗ ಪಕ್ಷದ ಮೇಲೆ ತಮ್ಮ ಹಿಡಿತವನ್ನು ಉಳಿಸ್ಕೊಂಡ್ ಬಂದಿದ್ದಾರೆ ಸಿದ್ದರಾಮಯ್ಯ. ಯಾಕಂದ್ರೆ ಮರು ವರ್ಷವೇ 2019 ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಸೋಲಾದ್ಮೇಲೆ ಸ್ವತಃ ರಾಹುಲ್ ಗಾಂಧಿ ಅವರೇ ಎಐಸಿಸಿ ಅಧ್ಯಕ್ಷ ಪಟ್ಟವನ್ನು ಬಿಟ್ಕೊಟ್ಬಿಟ್ರು, ನೈತಿಕ ಹೊಣೆಗಾರಿಕೆ ಹೊತ್ಕೊಂಡ್ಬಿಟ್ಟು. ಆ ತರದ ಆ ತ್ಯಾಗದ ಮೇಲ್ಪಂಕ್ತಿಯನ್ನು ಹಾಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಸಿದ್ದರಾಮಯ್ಯನವರು. ಬಹುಶಃ ಸಿದ್ದರಾಮಯ್ಯನವರು ಅವತ್ತೇನಾದ್ರೂ ಆ ರೀತಿಯ ಒಂದು ಸೌಜನ್ಯವನ್ನ ತೋರಿಸಿದ್ರೆ ಇವತ್ತು ಮುಖ್ಯಮಂತ್ರಿ ಪದವಿಗಾಗಿ ಈ ರೀತಿ ಸಂಘರ್ಷ ಮಾಡೋ ಅಗತ್ಯ ಬರ್ತಾ ಇರಲಿಲ್ಲ. ಸಿದ್ದರಾಮಯ್ಯವರು ಒಂದ್ ಗಮನಿಸ್ಬೇಕು, ಅವ್ರು ಕ್ರಿಕೆಟ್ ಪ್ರೇಮಿ. ಈ ಕಳೆದ 2 ವರ್ಷದಿಂದ ಪಾಪ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ವಿಚಾರದಲ್ಲಿ ಎಲ್ಲ ಕ್ರೀಡಾ ಪತ್ರಿಕೆಗಳು ಮತ್ತು ಸುದ್ದಿವಾಹಿನಿ ಅನ್ಕೊಂಡು ಯಾವಾಗ ರಿಟೈರ್ ಆಗ್ತೀರಿ ಅಂತ ಕೇಳೋ ಆಗ್ಬಿಟ್ಟಿತ್ತು. ಪಾಪ ಮಹೇಂದ್ರ ಸಿಂಗ್ ಧೋನಿಗೂ ಇದೇ ಬಂದ್ಬಿಟ್ಟಿತ್ತು, ಯಾವತ್ ರಿಟೈರ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಸಿದ್ದರಾಮಯ್ಯನವರು ಆ ಪ್ರಶ್ನೆ ಇನ್ನಷ್ಟು ಗಟ್ಟಿ ಆಗೋಕ್ಕಿಂತ ಮುಂಚೆ ಬಹುಶಃ ಇದು ಸಂದರ್ಭ ಸರಿಯಾಗಿ ಬಂದಿದೆ ಅಂತ ಕಾಣುತ್ತೆ. ಆದ್ರೆ ಅವರು ಒಂದು ಷರತ್ತು ಹಾಕ್ಬೋದು. ಅವಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಷ್ಟವಾಗುತ್ತೆ. ನಾನೇನು ಬಿಟ್ಕೊಡ್ತಾನೆ, ಆದ್ರೆ ನಾನು ಹೇಳಿದವ್ರನ್ನೇ ನೀವು ಮುಖ್ಯಮಂತ್ರಿ ಮಾಡಬೇಕು ಅಂತ ಏನಾದ್ರು ಹೈಕಮಾಂಡ್ ಎದುರಿಗೆ ಷರತ್ತಿಟ್ರೆ ಮತ್ತಷ್ಟು ಜಟಿಲವಾಗುತ್ತೆ ಈ ಪ್ರಶ್ನೆ. ಅದನ್ನ ನಾವ್ಯಾರು ಇನ್ನೂ ಚರ್ಚೆ ಮಾಡ್ತಾ ಇಲ್ಲ. ಅಕಸ್ಮಾತ್ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಲಿಕ್ಕೆ ತಯಾರಾಗ್ಬಿಟ್ಟು ನಾನು ಹೇಳಿದವ್ರನ್ನೇ ಮುಖ್ಯಮಂತ್ರಿ ಮಾಡಿ ಅಂದ್ರೆ ಯಾವ ರೀತಿ ಬಿಜೆಪಿಯಲ್ಲಿ ಯಡಿಯೂರಪ್ಪನವರು ತಮ್ಮ ಹಿಡಿದಾಟ ಸಾಧಿಸ್ತಾ ಬಂದ್ರು ಅದೇ ರೀತಿಯಲ್ಲಿ ಇಲ್ಲಿ ಮಾಡಿದ್ರೆ ಕರೆಕ್ಟ್ ಸರ್. ನನ್ಗೆ ಗೊತ್ತಿಲ್ಲ, ಇದು ನ್ಯಾಷನಲ್ ಮೀಡಿಯಾಗಳಲ್ಲೂ ಕೂಡ ಬಹಳ ಚರ್ಚೆ ಆಗ್ತಿರೋದ್ರಿಂದ, ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದ್ರಿಂದ ಕೆಲ ಯೂಟ್ಯೂಬ್ಗಳಲ್ಲಿ ಹಾಗೆ ಕೆಲ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗದೆ ಹೋದ್ರೆ ಕಾಂಗ್ರೆಸ್ ಪಾರ್ಟಿಯ ಸ್ಪ್ಲಿಟ್ ಆಗೋ ರೀತಿಯ ಬೆಳವಣಿಗೆಗಳು ಕೂಡ ಆಗಬಹುದು ಅಂತ ಹೇಳಿ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ. ಸ್ವಲ್ಪ ಪ್ರಾಕ್ಟಿಕಲಿ ಪಾಸಿಬಲ್ ಅಥವಾ ಹೈಪ್ ಕೊಡ್ಲಾಗ್ತಿದ್ಯಾ ಆ ರೀತಿಯಲ್ಲಿ ಅಂತ? ಅದಕ್ಕೆ ನಾನು ಐತಿಹಾಸಿಕ ಉದಾಹರಣೆಗಳೇ ಕೊಟ್ಬಿಟ್ಟೆ. ಅವತ್ತು ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಸಂಘರ್ಷ ನಡೆಯುತ್ತೋ, ಕ್ರಾಂತಿ ಆಗುತ್ತೋ, ಅಖಿಲ ಭಾರತ ಮಟ್ಟದಲ್ಲಿ ಕೂಡ ಕ್ರಾಂತಿ ಆಗಿದೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಮೂಲದವರೇ ಎಐಸಿಸಿ ಅಧ್ಯಕ್ಷರಾಗಿದ್ದಾಗಲೇ ಪ್ರಪ್ರಥಮ ಬಾರಿಗೆ 1969ರಲ್ಲಿ ಕಾಂಗ್ರೆಸ್ ಪಕ್ಷ ಒಡೆದು ಹೋಳಾಯ್ತು. ಕಾಂಗ್ರೆಸ್ ಅಂತ ಹೋಳಾಗಿತ್ತು. ಅದೇ ರೀತಿ ದೇವರಾಜ ಅರಸು ಇಂದಿರಾ ಗಾಂಧಿ ನಡುವೆ ಸಂಘರ್ಷ ಆದಾಗ ಕಾಂಗ್ರೆಸ್ ಅಂತ ಹೋಳಾಗ್ಬಿಡ್ತು. ಅನೇಕ ದಶಕಗಳ ನಂತರ ಇದೇ ಮೊದಲ ಬಾರಿಗೆ ಇಬ್ಬರು ದಿಗ್ಗಜರು, ಕರ್ನಾಟಕ ದಿಗ್ಗಜರಿಬ್ಬರು ಪರಸ್ಪರ ಈ ತರ ಬಡದಾಟಕ್ಕೆ ನಿಂತಿರೋದ್ರಿಂದ ಇಬ್ಬರ ಪೈಕಿ ಒಬ್ರು ಪಟ್ಟು ಸಡಲಿಸದೆ ಹೋದ್ರೆ ಅಖಿಲ ಭಾರತ ಮಟ್ಟದಲ್ಲಿ ಕೂಡ ದೊಡ್ಡ ಕಂಪನಿಗಳಾಗೋ ಸಾಧ್ಯತೆ ಇದೆ. ಇದು ವಿಘಟನೆಗೆ ಕಾರಣವಾಗಬಹುದು. ಬಟ್ ನಮ್ಮಂತವ್ರಿಗೆ ತೀರಾ ಆತಂಕ ಮೂಡಿಸೋದು ಯಾವ್ದಂತಂದ್ರೆ, ಸರ್ವ ಜನಾಂಗಗಳ ಶಾಂತಿಯ ತೋಟ ಅಂತ ಕವಿವಾಣಿ ಏನಿತ್ತು ಅದಕ್ಕೆ ತದ್ವಿರುದ್ಧವಾಗಿ ಜಾತಿ ಸಂಘರ್ಷದ ಅಗ್ನಿಕುಂಡ ಆಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಇವತ್ತಿನ ಬೆಳಗಿನ ಪತ್ರಿಕೆಗಳ ಹೇಳಿಕೆಗಳು, ವಿವಿಧ ಜನಾಂಗೀಯ ಹೇಳಿಕೆಗಳನ್ನು ಗಮನಿಸಿದಾಗ ಒಂದ್ ಕಡೆ ಅಹಿಂದ ಸಂಘಟನೆಗಳು, ಒಕ್ಕಲಿಗ ಸಂಘಟನೆಗಳು, ದಲಿತ ಸಂಘಟನೆಗಳು, ಆಯಾ ಜಾತಿ ಜನಾಂಗಗಳ ಸ್ವಾಮೀಜಿಗಳು ಮಾತಾಡ್ತಿರೋದು ನೋಡಿದ್ರೆ ಈ ಸಂಘರ್ಷದಿಂದಾಗಿ ಕರ್ನಾಟಕದ ಏಕೀಕರಣದ ಕನಸು ಮತ್ತೆ ನುಚ್ಚುನೂರಾಗ್ಬಿಡುತ್ತಾ ಅಂತಂದ್ಬಿಟ್ಟು ಕರ್ನಾಟಕದಲ್ಲಿರೋ ಆ ಸೌಹಾರ್ದತೆ ಮತ್ತು ಸಹಬಾಳ್ವೆ ಒಂದು ವಾತಾವರಣಕ್ಕೆ ಎಲ್ಲಿ ಅದಕ್ಕೆ ಅದು ಮಾರಕವಾಗ್ಬಿಡುತ್ತೋ ಅಂತ ಈ ಸಂಘರ್ಷ. ಅದರಿಂದ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಇಬ್ರು ಕೂಡ ತಮ್ಮ ಜನಾಂಗದ ಮುಖಂಡರುಗಳಿಗೆ, ಸಂಘಟನೆಗಳಿಗೆ ಸ್ವಲ್ಪ ಸಂಯಮದಿಂದಿರಲಿಕ್ಕೆ ಅವ್ರು ಹೇಳಿದ್ರೆ ಒಳ್ಳೇದಾಗುತ್ತೆ. ಅವ್ರಿಬ್ರು ಮುತ್ಸದ್ದಿ ಅಂತ ಅನ್ಸ್ಕೊಳ್ತಾರೆ. ಇಲ್ದಿದ್ರೆ ತಮ್ಮ ಅಳಿವು ಉಳಿವಿಗಾಗಿ ಈ ತರ ಜಾತಿ ಸಂಘಟನೆಗಳು ಬಳಸ್ಕೊಂಡ್ಬಿಟ್ರೆ ಅದರಿಂದ ಇಬ್ರಿಗೂ ಒಳ್ಳೇದಾಗಲ್ಲ. ಅಕಸ್ಮಾತ್ ಯಾರು ಗೆದ್ರು ಕೂಡ ಒಳ್ಳೇದಾಗಲ್ಲ, ರಾಜ್ಯಕ್ಕೂ ಒಳ್ಳೇದಾಗಲ್ಲ. ನಿಜವೇ ಸರ್. ಈಗ